ಸಾಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಅಪರಾಧಿಗಳಿಗೆ ಜೈಲು ಶಿಕ್ಷೆ ನೀಡಿದ ನ್ಯಾಯಾಲಯ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ಶರಣರ ಸುಹಾಸಿನಿ ಬಳಗದಿಂದ ಅಪರೂಪದ ಅನುಭವಿ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ 30ನೇ ಪುಣ್ಯ ಸ್ಮರಣೋತ್ಸವ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಹೀಗೆ ಬಳ್ಳಾರಿ ರಸ್ತೆ ಟಿಎಂಎಇ ಐಟಿಐ ಕಾಲೇಜಿನ ಆವರಣದಲ್ಲಿ ಬರುವ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ ಧ್ಯಾನ ಮಂದಿರದ ಸಭಾಂಗಣದಲ್ಲಿ ಶರಣರ 30ನೇ ಪುಣ್ಯ ಸ್ಮರಣೋತ್ಸವ ಕೈಗೊಳ್ಳಲಾಗಿತ್ತು. ಈ ಶುಭ ಸಂದರ್ಭದಲ್ಲಿ ನೆರೆದ 500ಕ್ಕೂ ಅಧಿಕ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ದಯವಿಟ್ಟು ಈ ಕಡೆ ಬರಬೇಕು. ಅವ್ರಿಗೆ ಈಗ ಮಾತನಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. 30ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ವರಸದ್ಯೋಜಾತ ಮಹಾಸ್ವಾಮಿಗಳು ತೆಗ್ಗಿನಮಠ ಇವರಿಗೆ ಆಹ್ವಾನಿಸುತ್ತಾ ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಿಷ್ಠೆ ರುದ್ರಪ್ಪನವರು ಉಡಿ ತುಂಬುವ ಉದ್ದೇಶ ಹಾಗೂ ಮಹತ್ವದ ಕುರಿತು ಪರಿಚಯಿಸಿಕೊಟ್ಟರು. ಶರಣ ತಂದೆ ತಾಯಿಗಳೇ, ನಮ್ಮ ಶರಣ ಪರಂಪರೆಯಲ್ಲಿ ಹೆಣ್ಣಿಗೆ ಮಹತ್ತರವಾಗಿರತಕ್ಕಂಥ ಸ್ಥಾನವನ್ನು ಕೊಡಲಾಗಿದೆ. ಚನ್ನವೀರ ಶರಣರ 30ನೇ ಪುಣ್ಯ ರಚನೆಯ ಒಂದು ನಿಮಿತ್ತವಾಗಿ ಇಲ್ಲಿ ಕುಳಿತಂಥ 500ಕ್ಕೂ ಹೆಚ್ಚು ಸುಹಾಸಿನಿಯರು ತಾವೇನಿದರೆ ತಮ್ಮೆಲ್ಲರಿಗೂ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಉಡಿ ತುಂಬುವ ಕಾರ್ಯಕ್ರಮ ನಾನು ಆಗಲೇ ಹೇಳಿದೆಲ್ಲ, ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ 1000 ಹೊನ್ನು ಕಟ್ಟುವರು ಉಡಿಯೊಳಗೆ. ನಿಮ್ಮ ತವರು ಮನೆಯವರು ಶ್ರೀಮಂತರಿಲ್ಲದೆ ಇರಬಹುದು, ಅವರು ಬಡವರೇ ಇರ್ಬೋದು, ಅವ್ರು ಕೊಟ್ಟಂತಹ ಒಂದು ವಸ್ತು ಏನಿದೆ, ಅಕ್ಕಿ ಏನಿದೆ, ಕುಂಕುಮ ಏನಿದೆ, ಅರಿಶಿನ ಏನಿದೆ, ಒಂದು ಸೀರೆ ಏನಿದೆ, ಅದು ಬಹಳ ಮಹತ್ತರವಾಗಿದ್ದ ಪಾತ್ರವನ್ನು ವಹಿಸುತ್ತೆ ಹೆಣ್ಣಿನ ಜೀವನದಲ್ಲಿ. ಗಂಡ ಎಷ್ಟೆಷ್ಟೋ ಸಾವಿರಾರು ರೂಪಾಯಿಗಳ ಸೀರೆಯನ್ನು ತಂದು, ನೆಕ್ಲೇಸನ್ನು ತಂದು, ಬೆಂಡಾಲಿ ತಂದು, ಮೂಗುತಿ ತಂದು, ಬಳೆಯನ್ನು ಮಾಡಿಸಿದ್ರು ಕೂಡ ಸಂತೋಷ ಇರೋದಿಲ್ಲ. ವಯಸ್ಸಾದಂಥ ಹೆಣ್ಮಕ್ಳು ಕಟ್ಟಿಸು, ಬಾವಿಯಂ ಸವಿಸು, ದೇವಾಗಾರವನ್ನು ಮಾಡು, ಹಸಿದವರಿಗೆ ಅನ್ನವನ್ನಿ, ಸೆರೆಯಲ್ಲಿ ಸಿಲುಕಿದವರನ್ನು ಬೀಸುವಂತಂದು ಹೇಳ್ತಾ ಇದ್ದಕ್ಕೆ, ಇವತ್ತು ಅಂತಹ ಮಕ್ಕಳನ್ನು ತಾವು ಕೂಡ ತಮ್ಮ ಮಕ್ಕಳಿಗೆ ಇಂತಹ ಸಂಸ್ಕಾರವನ್ನು ಬೆಳೆಸಬೇಕು. ಕೆರೆಯನ್ನು ಕಟ್ಟಿಸುವುದು, ಬಾವಿಯನ್ನು ತೋಡಿಸುವುದು ಅದು ಸಾರ್ವಜನಿಕ ಉಪಯೋಗವಾಗಿರ್ತಕ್ಕಂಥ ಕೆಲಸ. ಅದೇ ರೀತಿಗೆ ಇಲ್ಲದವರಿಗೆ ಸಂಪತ್ತನ್ನು ಕೊಡ್ತಕ್ಕಂಥದ್ದು, ಬರೀ ಅನ್ನವನ್ನು ಕೊಡ್ತಕ್ಕಂಥದ್ದಲ್ಲ, ಹಸಿದವರಿಗೆ ಅನ್ನವನ್ನು ಕೊಡ್ತಕ್ಕಂಥದ್ದು, ರೋಗಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು, ನಮಗಿಂತ ಕೆಳಗಿನ ಮಟ್ಟದಲ್ಲಿ ಇದ್ದಂಥವರಿಗೆ ನಾವು ಸಹಾಯವನ್ನು ಮಾಡ್ತಕ್ಕಂಥ ಆರ್ಥಿಕ ನೆರವನ್ನು ನೀಡ್ತಕ್ಕಂಥದ್ದು ಧರ್ಮ ಅಂತಂದೇಳಿ ಭಾವಿಸಿದ್ದೇನೆ. ಈ ರೀತಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಇಲ್ಲಿ ಕುಳಿತಂಥವರು ಎಲ್ಲರೂ ಹೆಚ್ಚಾಗಿ ಮಹಿಳೆಯರೇ ಇದ್ದೀರಿ. ತಮಗೆ ಹೇಳ್ತಕ್ಕಂಥದ್ದು ಏನಂತಂದರೆ, ನಾವೆಲ್ಲರಿಗೂ ಕೂಡ ಹೆಣ್ಮಕ್ಳಿಗೆ ಬಂಗಾರದ ಮೇಲೆ ವ್ಯಾಮೋಹ ಜಾಸ್ತಿ, ಬಂಗಾರದ ಮೇಲೆ ವ್ಯಾಮೋಹ ಜಾಸ್ತಿ. ಅದನ್ನು ತಾವೆಲ್ಲ ಏನು ಅನ್ಕೊಳ್ತೀವಿ, ಅದನ್ನು ಹಾಕ್ಕೊಂಡ್ರೆ ಮಾತ್ರ ನಾವು ಬಹಳ ಶ್ರೀಮಂತರು ಅಂತೇಳಿ. ನಾವು ಬಂಗಾರ ಹಾಕ್ಕೊಂಡು ಶ್ರೀಮಂತರ. ಬಳಿಕ ಹೂವಿನ ಹಡಗಲಿ ಗವಿಮಠದ ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು ಚನ್ನವೀರ ಶರಣರ ಕುರಿತು ಪರಿಚಯಿಸಿಕೊಟ್ಟರು. ವ್ಯಕ್ತಿತ್ವದ ಮಹಾದೈವ ಅದು ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು ಅನ್ನುವಂಥದ್ದು. ಅಂಥ ಮಹಾ ಶರಣರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ, ಮತ್ತು ಯಾರು ಅವರಿಗೆ ಅನನ್ಯವಾಗಿ ನಡ್ಕೊಂಡ್ರು ಅವರ ಮನೆಯ ದಾಸಾನುದಾಸರಾಗಿ ಸೇವೆ ಮಾಡಿದ್ದನ್ನು ನಾವು ಗಮನಿಸ್ತೀವಿ ಅನ್ನುವಂಥದ್ದು. ದಾಸಾನುದಾಸರಾಗಿ ಎಷ್ಟೋ ಜನರಿಗೆ ಮದುವೆ ಮಾಡಿದ್ದಾರೆ, ಎಷ್ಟೋ ಜನರ ಮನೆಯ ಸಂಸಾರದ ಕಷ್ಟಗಳನ್ನು ನೀಗಿಸಿದ್ದಾರೆ. ಯಾಕೆ ಈ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು.
ಶರಣರನ್ನ ಯಾಕೆ ನೆನಿಬೇಕು ಅನ್ನುವಂಥದ್ದು. ಮಹಾತ್ಮರನ್ನ ನೆನೆಯೋದ್ರಿಂದ, ಅದಕ್ಕೆ ಶರಣರ ನೆನೆದರ ಸರಗಿಯ ಇಟ್ಟಂಗ. ಶರಣರ ಸ್ಮರಣೆ ಮಾಡೋದ್ರಿಂದ ನಮ್ಮ ಭವರೋಗ ನಿವಾರಣೆ ಆಗ್ತೈತಿ, ಕಷ್ಟಗಳು ನಿವಾರಣೆ ಆಗ್ತೈತಿ. ಅದು ಅನುಭವಕ್ಕಿದ್ದವ್ರಿಗೆ ಭಾಳ ಚಲೋ. ಹೆಂಗ್ರಿ ಶರಣರು ನೆಂದ್ಕೊಳ್ಳೆ ನೋಡಿ, ಈಗ ಹುಣಸೆಹಣ್ಣು ಕೈಯಾಗ ಕೊಟ್ಟು ಹುಳಿ ಐತನೋ ನೋಡು ಅಂತಂದ್ರೆ ಅದು ಆಲೆ ಬಾಯಾಗ ನೀರು ಬಂದ್ಬಿಡ್ತು. ಕೈಯಾಗ ಕೊಡತ್ಲೆ ಅದು ಹುಣಸೆಹಣ್ಣು ಕೈಯಾಗ ಕೊಡತ್ಲೆ ಬಾಯಾಗ ನೀರು ಚಲೋ ಆಗ್ತದೆ. ನೋಡ್ರಿ, ಮಾವಿನಕಾಯಿ ಅಂದ್ಕೂಳೆ ಬಾಯಾಗ ನೀರು ಚಲೋ ಆಗ್ತದೆ. ಅನುಭವಿಸೋದು ಆ ಭವರೋಗವನ್ನು ಕಳೆಯುವಂಥ ಶಕ್ತಿ ಮಹಾತ್ಮರಿಗಿದೆ. ಅವರು ಇಲ್ಲೇ ನೋಡ್ರಿ ಅಗಳಿಕೇರಿ ಅನ್ನುವಂಥದ್ದು ಆನೆಗುಂದಿಯವ್ರ ಮನೆತನ, ಮತ್ತು ಜೊತೆಗೆ ಮುಷ್ಟೂರು, ಸಣಾಪುರ, ಗಂಗಾವತಿ ಮತ್ತು ಅನೇಕ ಕಡೆ ಸುತ್ತಮುತ್ತಲು, ಮತ್ತು ಹೂವಿನಡಗಲಿ ಒಳಗೆ, ಮತ್ತು ಕೊಟ್ಟೂರೊಳಗೆ, ಮತ್ತು ಇಲ್ಲಿ ಹೊಸಳ್ಳಿ ನಿಂಗಾಪುರ ಅನ್ನುವಂಥ ಭಕ್ತರ ಮನೆ ಒಳಗೆ ಅನೇಕ ಪವಾಡಗಳು ಅಂತಂದರೆ ಏನು ಕಷ್ಟಗಳು ಇರ್ತವೆ ಅವುಗಳನ್ನು ದೂರ ಮಾಡುವಂಥ ಶಕ್ತಿ. ಮತ್ತು ದೂರ ಮಾಡೋ ಶಕ್ತಿ ಬರಬೇಕು ಅಂತಂದರೆ ಅವ್ರು ಹೇಗಿದ್ರು ಅಂತ ಚನ್ನವೀರ ಶರಣರು ಹೇಗಿದ್ರು. ಚನ್ನವೀರ ಶರಣರ ವ್ಯಕ್ತಿತ್ವ ಎಂಥದ್ದು, ಚನ್ನವೀರ ಶರಣರಲ್ಲಿದ್ದಂಥ ಗುಣಗಳು ದೈವದತ್ತಾಗಿ ಬಂದಿರತಕ್ಕಂಥ ಗುಣಗಳು, ಪ್ರಾಜ್ಞವಂತಿಕೆಯಿಂದ ಕೂಡಿರ್ತಕ್ಕಂಥ ಗುಣಗಳು. ಹಿಂಗೆ ಮಂತ್ರಿಸಿದ ಕೂಡಲೇ ಬಂಗಾರ, ಹಿಂಗೆ ಮಂತ್ರಿಸಿದ ಕೂಡಲೇ ಕುಂಬಳಕಾಯಿ, ಹಿಂಗೆ ಮಂತ್ರಿಸಿದ ಕೂಡಲೇ ಅದು ಇದು ಅಲ್ಲ. ಅದು ಕೊಡೋ ಒಬ್ಬ ಜಾದೂಗಾರ ಮಾಡ್ತಾನೆ, ಅದಲ್ಲ ಜಾದೂ ಮಾಡೋಂಥವ್ನು ಮಾಡ್ತಾನೆ, ನೀವು ನೋಡಿರಲ್ಲ. ಆದರೆ ಮನಸ್ಸಿನ ದುಗುಡವನ್ನು ಕಳೆಯುವಂಥ ಶಕ್ತಿ, ಮನಸ್ಸಿನ ಅಂಧಕಾರವನ್ನು ಕಳೆಯುವಂಥ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಅನೇಕ 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 ಕಷ್ಟಗಳನ್ನು ಕಳೆಯುವಂಥ ಶಕ್ತಿ ಗುರುವಿಗೆ ಇದ ವಿನಃ ಮತ್ತಾರಿಗೂ ಇಲ್ಲ. ಅದನ್ನೇ ಮೈಲಾರದ ಬಸವಲಿಂಗ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ. ಕೊರಡು ಕೊನರುವುದು, ಬಲು ಬರಡು ಹಯನಾಗುವುದು, ಕುರುಡಂಗೆ ಕಣ್ಣುಬಹುದು, ನಿನ್ನೊಲಮೆಯಂದರಿದನೈ ಗುರುವೇ ಕೃಪೆಯಾಗು. ನೋಡಿ, ಭಾಳ ಚಂದ ಹೇಳ್ತಾರೆ ಅವರು. ಗುರು ಆ ಕೆಲಸ ಮಾಡ್ತಾನೆ, ಅದಕ್ಕೆ ಬಹಳ ದೊಡ್ಡ ವ್ಯಕ್ತಿತ್ವ. ನಿನ್ನೆ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಹೊಸಪೇಟೆ ವಾಸವಿ ಮಹಿಳಾ ಮಂಡಳಿಯಿಂದ ಲೋಕ ಕಲ್ಯಾಣಕ್ಕಾಗಿ ಗಜಗೌರಿ ಪೂಜೆ ಕೈಗೊಳ್ಳಲಾಗಿತ್ತು. ಈ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಪೂಜೆಯೊಂದಿಗೆ ಗಜಗೌರಿ ಪೂಜೆ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹಂಪಿ ರಸ್ತೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ವಾಸವಿ ಮಹಿಳಾ ಮಂಡಳಿಯಿಂದ ಗಜಗೌರಿ ಪೂಜೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಬೆಂಗಳೂರಿನ ಪಾಂಡುರಂಗ ಭಟ್ ಪುರೋಹಿತ ವರ್ಗದವರಿಂದ ಗಜಗೌರಿ ಪೂಜೆಯನ್ನ ನಡೆಸಿಕೊಡಲಾಯಿತು. ಅಲ್ಲ ಬರ್ತೀನಿ ಮತ್ತೆ ಬಿಡಂಗಿಲ್ಲ ಮೇಡಮ್. ಇಲ್ಲ ಇಲ್ಲ ಏಕಾಕ್ಷರಿ ಪಾತ್ರ ಇರ್ತಾರೆ, ಅದನ್ನ ಉದ್ದೇಶ್ಯ ಸ್ವಜಾತವೇದೋ
ನೈವೇದ್ಯ ಪೂರ್ವದಲ್ಲಿ ಕೇಸರಿ ಬಾತ್ ಬರ್ತಾ ಇದೆ. ಆ ಕೇಸರಿ ಬಾತನ್ನು ದೇವಿಗೆ ಸಮರ್ಪಣೆ ಮಾಡಬೇಕು. ಎಲ್ಲರ ಬಳಿನೂ ಬರುತ್ತೆ, ತಗೊಂಡ್ಬರ್ತಾರೆ. ಒಂದು 5 ನಿಮಿಷ. ನೈವೇದ್ಯ ಆದ್ಮೇಲೆ ಅಲ್ಲ ಕಥೆ ಮುಗಿಸ್ಕೊಳ್ಳಿ. ಈ ನೈವೇದ್ಯ ಆದ್ಮೇಲೆ ಕಥಾ ಶ್ರವಣ ಆಗುತ್ತೆ. ಆಮೇಲೆ ಕಥೆ ಹೇಳ್ತಾರೆ. कमलप्रियाय सरस्वत्यै नमः कमलाय नमः ओम मायायै नमः मातङ्ग्यै नमः अपरायै नमः मजायै नमः शान्तभर्यै नमः शिवायै नमः चण्डयै नमः ओम मैत्र्यै नमः त्रिनेत्राय नमः विश्वरूपिण्यै नमः मार्यायै नमः पुराण्यै नमः महेश्वर्यै नमः गोदिन्यै नमः सुदिनाय नमः अचलाय नमः सूक्ष्माय नमः परात्पराय नमः शोभाय नमः सर्ववर्णमूर्तिसुधाय नमः गूढाय नमः त्रिवर्णाय नमः त्रिस्वराय नमः त्रिगुणाय नमः त्रिगुणात्मिकाय नमः सत्याय नमः ओम सत्यज्ञानाय नमः ओम तमोपहाय नमः महेश्वरप्रियङ्कर्ये नमः महात्रिपुरसुन्दर्ये नमः दुर्गा परमेश्वरी देवतायै नमो नमः ओम वाजे नमः पद्मालयाय नमः पद्मायै नमः शुचये नमः स्वाहायै नमः स्वधायै नमः सुधायै नमः धन्याय नमः ओम हिरण्मये नमः लक्ष्मे नमः नित्यपष्टाय नमः स्वाय इंद्राय नमः निजेन्द्राय नमः ओम आधारण्ये नमः कृते नमः शिवाय नमः शुभकर्ये नमः सत्ये नमः गुणाय नमः कृते नमः दादाशन्ये नमः वीरपुष्करणे नमः शान्तभवेश्वरानन्दाय नमः लक्ष्मे नमः शुभाय नमः नमः ओम समुद्रतनयाय नमः जयाय नमः गणाय नमः देवादि विष्णु अक्षरप्रदाय नमः संपन्नाय नमः भुवनेश्वर ಕೇಸರಿ ಬಾತ್ ಏನಿದೆಯೋ ಅದನ್ನೆಲ್ಲ ಒಬ್ಬೊಬ್ಬರಿಗೆ ಹಂಚ್ಬಿಡ್ಬೇಕು ಕಥೆ ಒಳಗೆ. ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿಯಲ್ಲಿ ಆ ಒಂದು ಲೋಕವನ್ನ ರಕ್ಷಣೆ ಮಾಡಿ ಮುನ್ನಡೆಸ್ಕೊಂಡು ಬಂದು ಮಹಾಲಕ್ಷ್ಮಿಯ ಅಧ್ಯಾಯ, ಮಹಾಕಾಳಿಯ ಅಧ್ಯಾಯ ಏನಿತ್ತೋ ಅದರ ನಂತರ ಬರುವಂಥದ್ದು ಮಹಾಲಕ್ಷ್ಮಿಯ ಅಧ್ಯಾಯ. ಆ ತಾಯಿಯ ಕೋಪಕ್ಕೆ ಅವನು ಕೂಡ ಏನಾಗ್ತಾರೆ, ಆ ತಾಯಿ ಆ ಈಶ್ವರನ ಮೇಲೆ ಕಾಲಿಟ್ಬಿಡ್ತಾರೆ. ಶರಣಾಗತವೇನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣೇ ನಮೋಸ್ತುತೆ. ನೆಮ್ಮದಿಯನ್ನ, ಶಾಂತಿಯನ್ನ, ಹಾಗೆ ಸಂಪತ್ತನ್ನ, ಎಲ್ಲ ರೀತಿಯ ಸವಲತ್ತನ್ನ ಕೊಟ್ಟು ನಮಗೆ ರಕ್ಷಣೆಯನ್ನು ಮಾಡ್ತಾರಂತೆ. ಹೇಳುವಂಥದ್ದು ಬೇಕು. ಧೈರ್ಯ ಲಕ್ಷ್ಮಿ, ಧೈರ್ಯ ಆಡುವಂತ ಲಕ್ಷ್ಮಿ ಹೇಳುವಂಥದ್ದು ಬೇಕು. ಎಲ್ಲ ರೀತಿಯ ದುಷ್ಟಶಕ್ತಿಗಳನ್ನ ದೂರ ಮಾಡುವಂತಹ, ಸಂಹಾರ ಮಾಡುವಂತಹ ಶಕ್ತಿಯಾಗಿ ಮಹಾಕಾಳಿ ಅವತಾರಗೊಂಡು ಲೋಕಕ್ಕೆ ರಕ್ಷಣೆ ಕೊಟ್ಟಿದ್ದಾಳೆ. ಅದಕ್ಕೆ ಸಪ್ತಶತಿಯಲ್ಲಿ ಬರುವಂಥದ್ದು ಮಹಾಕಾಳಿ ನಮಃ. ಮಹಾಕಾಳಿ ಸಂಪೂರ್ಣವಾಗಿ ಕ್ಷುದ್ರಳಾಗಿ ಅವತಾರ ಇರ್ತಾಳೆ. ಯಾಕೆಂದ್ರೆ ರಾಕ್ಷಸರೆಲ್ಲ ಭೂಲೋಕವನ್ನ ಮತ್ತೆ ದೇವತಾ ಲೋಕ ಅಂದ್ರೆ ಇಂದ್ರಾದಿ ಎಲ್ಲ ಅಷ್ಟದಿಕ್ಪಾಲಕರು ಇರ್ತಾರಲ್ಲ, ದೇವಲೋಕ ಅಂತ ಹೇಳ್ತಾರೆ, ಅದನ್ನ ವಶಪಡಿಸ್ಕೊಳ್ಬೇಕು ಅಂತ ರಾಕ್ಷಸರೆಲ್ಲ ಆಕ್ರಮಣ ಮಾಡ್ತಾರೆ. ಎಂತೆಂಥ ರಾಕ್ಷಸರು, ಶುಂಭ ನಿಶುಂಭರು, ಮಹಿಷಾಸುರ, ಆಮೇಲೆ ಚಂಡಮುಂಡರು, ಇಂಥ ಮಹಾರಾಕ್ಷಸರು, ಮಾಯಾವಿಗಳು ಅವರೆಲ್ಲ. ಎಲ್ಲ ರಾಕ್ಷಸರು ಲಕ್ಕೆ ಇಡ್ತಾರೆ. ಆದರೆ ದೇವಾನುದೇವತೆಗಳ ಎಲ್ಲ ಶಕ್ತಿ ಸಂಪೂರ್ಣವಾಗಿ ಸೋಲ್ತಾ ಬರ್ತದೆ. ಯಾಕೆಂದ್ರೆ ಅಂತ ರಾಕ್ಷಸರನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಅವಾಗ ಅದರಲ್ಲೂ ವಿಶೇಷವಾದಂಥ ಒಬ್ಬ ರಾಕ್ಷಸ ಇರ್ತಾನೆ, ಮಹಿಷಾಸುರ ಅಂತ. ಆ ಮಹಿಷಾಸುರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ರಕ್ತ ಬೀಜಾಸುರ ಅಂತ ಇರ್ತಾನೆ. ಹೀಗೆ ಆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕಾಗದೆ ದೇವಾನುದೇವತೆಗಳೆಲ್ಲ ಸೇರಿ ಏನ್ ಮಾಡ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಮೊರೆ ಹೋಗ್ತಾರಂತೆ. ಏನಾದ್ರೂ ಮಾಡಿ ದೇವಲೋಕವನ್ನು ಉಳಿಸ್ಬೇಕು, ಇಲ್ಲ ಅಂದ್ರೆ ಇಡೀ ರಾಕ್ಷಸಮಯವಾಗಿ ಸಂಪೂರ್ಣವಾಗಿ ನರಕ ಆಗ್ಬಿಡ್ತದೆ. ರಾಕ್ಷಸರೇ ಬಂದು ಕೂಡಲು ಏನಾಗ್ಬಿಡ್ತದೆ, ಎಲ್ಲ ಕೆಟ್ಟ ಕೆಲಸವೇ ಜಾಸ್ತಿ ಹೋಗ್ತದೆ ಅಲ್ವಾ. ಹಾಗೆ ಆ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ದೇವಾನುದೇವತೆಗಳು ಈ ಒಂದು ತ್ರಿಮೂರ್ತಿಗಳ ಹತ್ರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಹೋಗಿ ಬೇಡ್ಕೊಳ್ತಾ ಇರುತ್ತೆ. ಬೇಡ್ಕೊಂಡಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೋದ್ರೂ ಕೂಡ ಅವರನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಮಾಯೆಯ ಆ ಒಂದು ವಶದಿಂದ ಆ ಒಂದು ದೇವಲೋಕವನ್ನ ವಶಪಡಿಸ್ಕೊಳ್ತಾ ಬರ್ತಾರೆ. ಯಾಕೆಂದ್ರೆ ಅದರಲ್ಲಿ ರಕ್ತಬೀಜಾಸುರ ಅಂತ ಇರ್ತಾನೆ. ರಕ್ತಬೀಜಾಸುರ ಒಂದೊಂದು ತೊಟ್ಟು ರಕ್ತ ಬಿದ್ದರೂ ಕೂಡ 100 ಜನ ರಾಕ್ಷಸರು ಇರ್ತಾರೆ. ಮತ್ತೆ ಹೇಗೆ ಕಂಟ್ರೋಲ್ ಮಾಡೋದು? ಹೇಗೆ ಮಾಡಿದ್ರು ಮತ್ತೆ 100 ಜನ 1000 ಜನ ರಾಕ್ಷಸರು ಆಗ್ತಾ ಇದ್ದಾರೆ. ಏನ್ ಮಾಡಿದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಎಲ್ಲ ದೇವಾನುದೇವತೆಗಳು ಸೇರಿ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಪಾರ್ವತಿ ದೇವಿಯನ್ನ, ಅದೇ ಗೌರಿ ಪಾರ್ವತಿ ದೇವಿಯ ಮೊರೆಯನ್ನು ಹೋಗ್ತಾರೆ. ಮೊರೆಯನ್ನು ಹೋಗಿದಾಗ ಆ ತಾಯಿಯ ಮಂತ್ರವನ್ನು ಹೇಳಿದಾಗ ಕ್ಷುದ್ರ ರೂಪಳಾಗಿ ಆ ತಾಯಿ ಅವತಾರ ಇಡ್ತಾಳೆ. ಯಾವುದೇ ಒಂದು ದುಷ್ಟಶಕ್ತಿಯನ್ನು ಸಂಹಾರ ಮಾಡಬೇಕು ಅಂದ್ರೆ ನಾವು ಶಾಂತ ರೂಪದಲ್ಲಿದ್ರೆ ಅದಾಗೋದಿಲ್ಲ ಕೆಲಸ ಅಲ್ವಾ. ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಆ ತಾಯಿ ಅತಿ ಘೋರವಾದಂತಹ ಕ್ಷುದ್ರ ರೂಪನಾಗಿ ಸಂಹಾರ ಮಾಡಬೇಕು ಅಂತ ಅವತಾರ ಇಡ್ತಾಳೆ. ಅವಳೇ ಮಹಾಕಾಳಿ. ಆ ಮಹಾಕಾಳಿಯಾಗಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾ ಬರ್ತಾಳೆ ಅಂತ ಸಪ್ತಶಕ್ತಿ ಬರ್ತದೆ. ಹಾಗೆ ಬರ್ತಾ ಬರ್ತಾ ರಕ್ತಬೀಜಾಸುರ ಅಂತ ಇದ್ನಲ್ಲ, ಇವನನ್ನು ಮಾತ್ರ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾಡಿದ್ರು ಕೂಡ ಅವನು ರಕ್ತ ಬಿದ್ದ ತಕ್ಷಣ ಮತ್ತೆ 100 ಜನ ರಾಕ್ಷಸರು ಹುಟ್ಕೊಳ್ತಾರೆ. ಅವಾಗ ಆ ತಾಯಿ ಏನ್ ಮಾಡ್ತಾಳೆ, ಅವನ ರಕ್ತ ಬಿದ್ದ ತಕ್ಷಣ ತಾಯಿ ದೊಡ್ಡ ರೂಪಳಾಗಿ ಮಹಾಕಾಳಿಯಾಗಿ ತನ್ನ ನಾಲಿಗೆಯನ್ನ ಹೀಗೆ ಚಾಚ್ತಾಳೆ ಭೂಮಿಯ ಮೇಲೆ. ಅವಾಗೇನಾಯ್ತು, ರಕ್ತ ಎಲ್ಲ ಆ ತಾಯಿಯ ನಾಲಿಗೆ ಮೇಲೆ ಬಿತ್ತು. ರಕ್ತ ಬೀಜಾಸುರನ ಸಂಹಾರ ಆಯಿತು. ಹೀಗೆ ಆ ತಾಯಿ ಅತಿ ಕ್ಷುದ್ರಳಾಗಿ ಅತಿ ಘೋರವಾಗಿ ಕೋಪದಿಂದ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ದೇವಲೋಕವನ್ನು ರಕ್ಷಣೆ ಮಾಡ್ತಾಳೆ. ಈ ವೇಳೆ ಕನ್ನಿಕಾ ಪರಮೇಶ್ವರಿ ದೇಗುಲದ ಅರ್ಚಕರು ಗಜಗೌರಿ ಪೂಜೆಯ ವಿಶೇಷತೆಗಳ ಕುರಿತು ಪರಿಚಯಿಸಿಕೊಟ್ಟರು. ಕೌರವ ಆದಂತಹ ಕೌರವರ ತಾಯಿ ಗಾಂಧಾರಿ ಗಜಗೌರಿ ವ್ರತವನ್ನು ಮಾಡಿದಾಗ ತನ್ನ ಮಕ್ಕಳಿಗಷ್ಟ ಒಳ್ಳೆಯದಾಗಲಿ ಅಂತೇಳಿ ಬಯಸಿದ್ಲು. ಆದ್ರೆ ಕುಂತಿಗೆ ತನ್ನ ಅಕ್ಕ ಅನ್ನೋ ಭಾವನೆಯಿಂದ ಕರೆದಿಲ್ಲ ಸತ್ಯಕ. ಅದಕ್ಕೆ ಆ ಕುಂತಿ ಮಾತಾ ವಿಶೇಷತಃ ಕೃಷ್ಣ ಪರಮಾತ್ಮ ಕಡೆ ಹೋಗಿ ಬಿಡ್ಕೋತಾಳ. ಏನಪ್ಪ ಪರಮಾತ್ಮ, ನಮ್ಮ ತಂಗಿ ನನ್ನ ಕರೆದೇ ಇಲ್ಲ ಅಂದ್ಕೊಳ್ಳಿ, ಆಯ್ತಾ ಮಂಗಾರ ನೀನು ಗಜಗೌರಿ ವ್ರತ ಮಾಡಂತ ಹೇಳ್ತಾರ. ಆಗ ಬಲಿಷ್ಠರಾದಂಥ ಧರ್ಮರಾಜ, ಅರ್ಜುನ, ಭೀಮ ಮತ್ತು ನಕಲು ಸಹದೇವ ಸೇರಿ 5 ಮಂದಿ ಸೇರಿ ನಾವು ಗಜಗೌರಿ ವ್ರತವನ್ನು ಮಾಡ್ತೇವೆ ಅಂಥೇಳಿ ಮನಸ್ಸಿನಾಗ ಸಂಕಲ್ಪ ಮಾಡಿಕೊಂಡು ಇಂದ್ರನ ಕಡೆ ಹೋಗಿ ವಿಶೇಷತಃ ಇಂದ್ರನ ಐರಾತ್ವವನ್ನು ತರಿಸ್ತಾರೆ. ಆಮೇಲೆ ಗಜಗೌರಿ ವ್ರತ ಮಾಡ್ಬೇಕಾರೆ ಆ ತಾಯಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಮಕ್ಕಳಿಗೂ, ಜಗತ್ತಿನಾಗಿರೋ ಎಲ್ಲ ಮಕ್ಕಳ ಸುತ್ತೇಗ ಅನುಕೂಲ ಆಗಲಿ, ಎಲ್ಲ ಮಕ್ಕಳ ಸುತ್ತೇಗ ಸಮೃದ್ಧಿ ಆಗಲಿ, ಎಲ್ಲ ಮಕ್ಕಳ ಸುತ್ತೇಗ ವಿದ್ಯಾವಂತರಾಗಿ ಮಾಡಲಿ ಅಂತೇಳಿ ಮಾಡ್ತಾಳೆ. ಅದೇ ವಿಶೇಷತಃ ಆ ಗಜಗೌರಿ ವ್ರತವನ್ನು ಯಾರು ಮಾಡ್ತಾರೋ ಸಮಸ್ತ ಲೋಕ ಕಲ್ಯಾಣ ಅರ್ಥವಾಗಿ ನಮ್ಮ ಆರ್ಯವೈಶ್ಯ ಸಮಾಜ ಮತ್ತು ಆರ್ಯವೈಶ್ಯ ಮಹಿಳಾ ಮಂಡಳಿಯಿಂದ ಇವತ್ತೇನು ಆಚರಣೆ ಮಾಡಲಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಗಜಗೌರಿ ತಾಯಿ ಅನುಗ್ರಹದಿಂದ ಕಾಲಕ್ಕೆ ಮಳೆಯಾಗಲಿ, ಬೆಳೆಯಾಗಲಿ, ಎಲ್ಲರೂ ಸಮೃದ್ಧಿಯಿಂದ ಇರಲಿ ಅಂತೇಳಿ ಕೋರ್ಕೋತೇವೆ. ಆ ಗಜಗೌರಿ ತಾಯಿ ಅನುಗ್ರಹ ಮತ್ತು ನಮ್ಮ ತಾಯಿ ವಾಸವಿ ದೇವಿ ಅನುಗ್ರಹ ಎಲ್ಲರ ಮೇಲೆ ಇಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಜೋಲೋ ವಾಸವಿ ಮಾತಾ ಕಿ. ಹೊಸಪೇಟೆಯ ರೋಟರಿ ಹಾಗೂ ಇನ್ನರ್ ವೀಲ್ ಕ್ಲಬ್ಗಳಿಂದ ಅನೇಕ ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಹೀಗೆ ಇನ್ನರ್ ವೀಲ್ ಕ್ಲಬ್ನಿಂದ ನಗರದ ಕೆಆರ್ ನಾಯ್ಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೇತ್ರ ತಪಾಸಣೆ ನಡೆಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದೇವಾಂಗಪೇಟೆಯಲ್ಲಿ ಬರುವ ಕೋದಂಡರಾಮ ನಾಯ್ಡು ಶಾಲೆಯಲ್ಲಿ ಇನ್ನರ್ ವೀಲ್ ಕ್ಲಬ್ನಿಂದ ವಿದ್ಯಾರ್ಥಿಗಳಿಗೆ ಉಚಿತ ನೇತ್ರ ತಪಾಸಣೆ ನಡೆಸಿ ಕಣ್ಣಿನ ಮಹತ್ವ ಹಾಗೂ ಸುರಕ್ಷತೆ ಕುರಿತು ನೇತ್ರ ತಜ್ಞರಿಂದ ವೈದ್ಯಕೀಯ ಸಲಹೆ ನೀಡಲಾಯಿತು. ಇನ್ನು ಸರ್ಕಾರಿ ಶಾಲೆಗಳಿಗೆ ಹಲವು ಸೇವೆಗಳನ್ನ ನೀಡಿಕೊಂಡು ಬರಲಾಗುತ್ತಿದೆ. ಅಗತ್ಯತೆಗಳ ಕುರಿತು ತಿಳಿಸಿದ್ದಲ್ಲಿ ಪೂರೈಸಲಾಗುವುದೆಂದು ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರು ತಿಳಿಸಿದರು. I welcome you all dignitaries and I welcome all the children. I welcome all the technicians here. I welcome all the staff. Today we are conducting the eye checkup camp, eye screening for children. ಎದಕ್ಕೆ ಅದು ಇಂಪಾರ್ಟೆಂಟ್ ಮತ್ತು ಎಲ್ಲರಿಗೆ ಸರ್ವೇಂದ್ರಿಯ ನಯನಂ ಪ್ರಧಾನ. ಕಣ್ಣು ಇಲ್ಲ ಅಂದರೆ ಏನು ಮಾಡೋಕ್ಕೆ ಬರಲ್ಲ, ಹೌದಾ ಇಲ್ಲ? ಸೊ ಅದಕ್ಕಾಗಿ ಎಲ್ಲರಿಗೂ ಐ ಚೆಕಪ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ನಾವು. ಮತ್ತು ಇನ್ನೇನೇನು ಪ್ರೋಗ್ರಾಮ್ ಹೇಳಿದ್ರು ಕೂಡ ನಿಮ್ಮ ಸ್ಕೂಲಿಂದ ನಾವು ಮಾಡಬೇಕಂತ ರೆಡಿ ಇದ್ವಿ. ಸೊ ಎಲ್ಲರೂ ಕೂಡ ಐ ಚೆಕ್ ಮಾಡಿಸ್ಕೊಳ್ರಿ. ಆಮೇಲೆ ಏನೇನು ತಿನ್ನಬೇಕು, ಐ ಚೆನ್ನಾಗಿರ್ಬೇಕು ಅಂದರೆ ವಿಟಮಿನ್ ಎ, ಕ್ಯಾರೆಟ್ ಎಲ್ಲ ದಿನ ತಿನ್ನಬೇಕು. ಗೊತ್ತಾ ಎಲ್ಲರಿಗೆ ವಿಟಮಿನ್ ಎ ಬಗ್ಗೆ? ಅದು ಹಣ್ಣುಗೋಸ್ಕರ ವಿಟಮಿನ್ ಎ, ಕ್ಯಾರೆಟ್ ದಿನ ತಿನ್ನಲೇಬೇಕು ಎಲ್ಲ ವಿಟಮಿನ್ ಎ ಬಗ್ಗೆ. ಸೊ ಎಲ್ಲರೂ ಅದೆಲ್ಲ ತಿಂದು
ಆರೋಗ್ಯವಾಗಿರಲಿ ಅಂತ, ಎಲ್ಲರೂ ಚೆನ್ನಾಗಿ ಓದ್ಕೋಬೇಕಂತ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಬಳಿಕ ಶಾಲಾ ಆಡಳಿತ ಮಂಡಳಿಯಿಂದ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಸೇರಿದಂತೆ ಎಲ್ಲಾ ತರಗತಿ ಕೊಠಡಿಗಳಿಗೆ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ನೀಡಿದ ಹಳೆ ವಿದ್ಯಾರ್ಥಿಗೆ ಸನ್ಮಾನಿಸಲಾಯಿತು. ಇನ್ನು ಇನ್ನರ್ ವೀಲ್ ಕ್ಲಬ್ನ ಸೇವೆಗೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಗೌಳಿ ಕುಮಾರ್ ಅವರು ಈ ವೇಳೆ ಅಭಿನಂದನೆ ತಿಳಿಸಿದ್ದಾರೆ. ನಮ್ಮಲ್ಲಿ RO ಪ್ಲಾಂಟ್ ಇತ್ತು, ನೀರು ಬರ್ತಾ ಇದ್ರು, ಕೊಳೆಯ ನೀರಿನಲ್ಲಿ ನಮ್ಮಲ್ಲಿ ಮಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಬೇಸಿಗೆ ಇದು ಇರೋದ್ರಿಂದ ನೀರಿನ ಕ್ಯಾನ್ ಪ್ರತಿಯೊಂದು ಕ್ಲಾಸಿಗೆ ಒಂದೊಂದು ಕ್ಯಾನನ್ನು ಕೊಡುಗೆಯಾಗಿ ನೀಡಿರುವಂಥ ಶ್ರೀಧರ್ ಅವರೇ, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಇವತ್ತಿನ ಮೆಡಿಕಲ್ ಕಿಟ್ಟಿನ ಪ್ರಯೋಜಕರಾಗಿರುವಂಥ ಶ್ರೀ ಪ್ರದೀಪ್ ಕುಮಾರ್ ಅವರೇ, ನಮ್ಮ ವಿಶೇಷವಾಗಿ ನಾವು ಫಸ್ಟು ಹೇಳಬೇಕಾದ್ರೆ ಇನ್ನರ್ ಕ್ಲಬ್ಬಿನ ಮೊದಲೇ ಆ ಸಂಸ್ಥೆಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ನಾನು. ಯಾಕಂದರೆ ನಿಮ್ಮ ಸಂಸ್ಥೆಯಿಂದ ನಮ್ಮ ಶಾಲೆಗೆ ಭಾಳಷ್ಟು ಸೇವೆಯನ್ನು ನೀಡಿದ್ದೀವಿ ತಾವು. ಅದ್ರ ಜೊತೆಗೆ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಬರಬೇಕಾದ್ರೆ ನಮ್ಮ ಶಾಲೆ ನೀವು ಜಲ್ಲಿ ಕೊಡ್ಸೋಕ್ಕಾಗಲ್ಲ, ಯಾಕಂದ್ರೆ ನಮ್ಮದು ಓಣಿಯಲ್ಲಿದೆ. ಇದಕ್ಕೆ ಮೊದಲೇದ ನಿಮ್ಮ ಇದಕ್ಕೆ ಹೇಳ್ಬೇಕಂದ್ರೆ ನಮ್ಮ ರೋಟರಿ ಶಿಕ್ಷಣ ಇದು ಅಧಿಕಾರಿ ಆಗಿರೋಂಥ ನಮ್ಮ ರಮೇಶ್ ಬಾಬು ಮಾಸ್ಟರ್ ಅವರು ನಿಮಗೆ ತಿಳಿಸಿದ್ದಾರೆ. ಅವರಿಗೆ ಮೊದಲೇದಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮೇಡಮ್, ನಮ್ಮ ಶಾಲೆ ಬಡ ಕುಟುಂಬದಿಂದ ಬಂದಂಥ ಕುಟುಂಬದ ಮಕ್ಕಳೇ ಭಾಳ ಜಾಸ್ತಿ. ಇಲ್ಲಿ ಅತಿ ಹೆಚ್ಚು SC ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದು. ಆದ್ದರಿಂದ ಇಂಥ ಶಾಲೆನ ಇವತ್ತು ಗುರುತಿಸಿ ನಮ್ಮನ್ನು ಈ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟಕ್ಕೆ ಮತ್ತೊಮ್ಮೆ ನಮಗೆಲ್ಲ ವಂದಿಸಿ, ಇದೇ ಥರ ನಮ್ಮ ಶಾಲೆ ಮೇಲೆ ಕರುಣೆ ಯಾವಾಗಲೂ ಇರಲಿ ಅಂತ ಹೇಳಿ ನಾನು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಈಗ ಕೊಲೆ ಪ್ರಕರಣದ ಕುರಿತು ವರದಿ. ನಗರದ ರಾಣಿಪೇಟೆಯಲ್ಲಿ 2021 ಅಕ್ಟೋಬರ್ 22ರಂದು ಸಂಜೆ ಭುವನೇಶ್ವರಿ ಎಂಬುವವರನ್ನು ಕೊಲೆ ಮಾಡಿ ಅವರ ತಂಗಿಯನ್ನು ಗಾಯಗೊಳಿಸಿ 8 ಲಕ್ಷ ಮೌಲ್ಯದ 270 ಗ್ರಾಂ ಚಿನ್ನಾಭರಣ ಹಾಗೂ 10,000 ನಗದು ದೋಚಿದ್ದ 2 ಮಹಿಳೆಯರ ಸಹಿತ ಒಟ್ಟು 7 ಅಪರಾಧಿಗಳಿಗೆ 10 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಇಲ್ಲಿನ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಅಬ್ದುಲ್ ರಹಿಮಾನ್ ಎ ನಂದಗಡಿ ಅವರು ಮಂಗಳವಾರ ಶಿಕ್ಷೆಯ ಪ್ರಮಾಣ ಪ್ರಕಟಿಸಿದ್ರು ಹಾಗೂ ಅಪರಾಧಿಗಳು 3,15,000 ದಂಡ ಪಾವತಿಸಲು ವಿಫಲವಾದಲ್ಲಿ ಮತ್ತೆ 6 ತಿಂಗಳು ಸಾದಾ ಜೈಲು ಶಿಕ್ಷೆ ಅನುಭವಿಸಬೇಕು ಎಂದು ಆದೇಶ ನೀಡಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ, ಸಂಶಯಾಸ್ಪದ ಓಡಾಟ ಕಂಡುಬಂದರೆ ಅದರ ಬಗ್ಗೆ ಸಮೀಪದ ಪೊಲೀಸ್ ಠಾಣೆಯ 100ಗೆ ಕರೆ ಮಾಡಿ ದೂರು ನೀಡಿ. ನಿಮ್ಮ ಈ ಎಚ್ಚರಿಕೆಯಿಂದ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯವನ್ನು ತಡೆಯಬಹುದು, ಸಮಾಜಘಾತಕ ದೇಶದ್ರೋಹಿ ವ್ಯಕ್ತಿಗಳನ್ನು ಬಂಧಿಸಲು ನೆರವಾಗಬಹುದು. ಬನ್ನಿ, ಜಾಗೃತ ನಾಗರಿಕರಾಗೋಣ, ದಕ್ಷ ಜಾಗೃತ ಸಮಾಜ ಬೆಳೆಸೋಣ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0839225810 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಪರಾಧಿಗಳಿಗೆ ಜೈಲು ಶಿಕ್ಷೆ ನೀಡಿದ ನ್ಯಾಯಾಲಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.